ಇವತ್ತು ನಿಮ್ಮೆಲ್ಲರ ಜೊತೆ ಫ್ರೀಡಮ್ ಟಿವಿಯ ಈ ಒಂದು ವಿಶೇಷವಾದ ಬಹಳ ಅದ್ಭುತವಾದ ಎಕ್ಸ್ಪೋನಲ್ಲಿ ನನಗೂ ಭಾಗವಹಿಸಿಕೊಂಡು ಅವಕಾಶ ಸಿಕ್ಕಿದ್ದು ಬಹಳ ಸಂತೋಷ ಆಗಿದೆ. ಫ್ರೀಡಮ್ ಟಿವಿ ಮೊದಲನೇ ವರ್ಷದ ಎಕ್ಸ್ಪೋ. ಇದೇ ತರ ಫುಡ್ ಆಗಿರ್ಬೋದು, ಕಾರ್ ಆಗಿರ್ಬೋದು, ಬಟ್ಟೆ ಆಗಿರ್ಬೋದು, ವಿಶೇಷವಾಗಿ ನಿಮ್ಮೆಲ್ಲರ ಪ್ರತಿಭೆಗಳು, ಆಂಟ್ರಪ್ರಿನರ್ ಸ್ಪಿರಿಟ್ ಅನ್ನ ಮತ್ತೆ ಮತ್ತೆ ಅನೇಕ ವರ್ಷಗಳು ನಡೀಲಿ ಯಶಸ್ವಿಯಾಗಿ ಅಂತ ನಾನು ಹಾರೈಸ್ತೀನಿ. ನಮಗೆ ಬಹಳ ಮುಖ್ಯವಾಗಿ ಫ್ರೀಡಮ್ ಟಿವಿ ನಾನು ಎಷ್ಟೋ ದಿನಗಳಿಂದ ನೋಡ್ಕೊಂಡು ಬರ್ತಾ ಇದ್ದೀನಿ. ಅವರಲ್ಲಿ ಒಂದು ಲ್ಯಾಪ್ಟಾಪ್ ಮೀಡಿಯಾ ಅಂತ ಹೇಳಲ್ಲ, ಅವರು ಒಂದು ವಾಚ್ ಡಾಗ್ ಮೀಡಿಯಾ ಅಂತ ಹೇಳಕ್ ಇಷ್ಟಪಡ್ತೀನಿ. ಫ್ರೀಡಮ್ ಟಿವಿ ಅವರು ನಿಜವೂ ಧೈರ್ಯದಿಂದ ಮಾತಾಡ್ತಾರೆ. ನಮ್ಗೆ ಧೈರ್ಯ ಅಂದ್ರೆ ಏನ್ ಅನ್ಕೊಂತೀವಿ ಅಂದ್ರೆ ಎಲ್ಲ ಒಂದ್ ಕಡೆ ಜಿಮ್ ಅಲ್ಲಿ ಹೋಗಿ ಧೈರ್ಯ ಬರುತ್ತೋ, ತೋಳಬಲದ ಧೈರ್ಯನೋ, ಆಹಾರ ಪದ್ಧತಿ ಧೈರ್ಯ, ಆ ರೀತಿ ಧೈರ್ಯ ಅಲ್ಲ. ಅನ್ಯಾಯದ ವಿರುದ್ಧ ಸತ್ಯ ನುಡಿಯದೇ ದೊಡ್ಡ ಧೈರ್ಯ. ಆ ಧೈರ್ಯ ಫ್ರೀಡಮ್ ಟಿವಿನಲ್ಲಿದೆ. ಆ ಫ್ರೀಡಮ್ ಅನ್ನೋದು ನಮ್ಮ ಆರ್ಟಿಕಲ್ 19 ಅಂದಾಗ, ಫ್ರೀಡಮ್ ಅಂದಾಗ, ಆ ಒಂದು ಸ್ವಾತಂತ್ರ್ಯ ಅಂದಾಗ ನಮ್ಗೆ ಮಾಧ್ಯಮದ ಸ್ವಾತಂತ್ರ್ಯನ ಎತ್ತಿ ಹಿಡಿಯೋದು ಕೂಡ ಬಹಳ ಮುಖ್ಯ. ಅದ್ರ ಜೊತೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಆಗಿರ್ಬೋದು, ಮತ್ತೆ ನಮ್ಗೆ ಹೋರಾಟದ ಸ್ವಾತಂತ್ರ್ಯ. ಆಮೇಲೆ ಮುಖ್ಯವಾಗಿ ನಾನು ಅಮೆರಿಕದಿಂದ ಬಂದಾಗ, ಕರ್ನಾಟಕದ ಸೇವೆ ಮಾಡ್ಬೇಕು ಅಂತ ಬಂದಾಗ, ನನಗೆ ಯಾವ ರೀತಿ ನಾವು ಒಂದು ಉತ್ತಮ ಸಮಾಜ ಕಟ್ಟಬೇಕು ಅಂತ ನಾನು ಹುಡುಕ್ತಾ ಇದ್ದಾಗ, ಸಮಾನತೆಯಿಂದ ಕಟ್ಟಿದಾಗ ಒಂದು ಉತ್ತಮ ಸಮಾಜ ಕಟ್ಬೋದು. ಸೊ ನಾವೆಲ್ಲ ಬೇರೆ ಬೇರೆ ಜಾತಿಗಳಿಗೆ, ಲಿಂಗಗಳಲ್ಲಿ, ಧರ್ಮಗಳು ಹುಟ್ಟಿರ್ತೀವಿ ಊರುಗಳಲ್ಲಿ, ಅದು ಯಾವ್ದು ನಮ್ಮ ಆಯ್ಕೆ ಅಲ್ಲ. ಹುಟ್ಟಿದ ಮೇಲೆ ಏನ್ ಮಾಡ್ತೀವಿ, ಅದು ಒಂದು ಸಮಾಜಕ್ಕೆ ಶ್ರಮಿಸ್ತೀವಿ, ಅದು ನಮ್ಮ ತರ, ಅದು ನಮ್ಮ ಆಯ್ಕೆ. ಸೊ ನಾವೆಲ್ಲರೂ ಸೇರಿ ಸಮಾಜಕ್ಕೋಸ್ಕರ ಶ್ರಮಿಸೋಣ, ವೈಜ್ಞಾನಿಕತೆಯಿಂದ ಮುಂದುವರ್ಸೋಣ. ಆರ್ಟಿಕಲ್ 51 ಹೆಚ್ಚು ನಮ್ಮ ಸಂವಿಧಾನ ಹೇಳುತ್ತೆ ವೈಜ್ಞಾನಿಕ ಮನೋಭಾವಗಳು. ಆ ರೀತಿಯಲ್ಲಿ ಅಂಕಿಅಂಶಗಳ ಪ್ರಕಾರ ಕಲ್ಲು ಮಣ್ಣುಗಳು ಗುಡಿಯೊಳಗೆ, ಇಲ್ಲೇ ಇರುವ ಸ್ನೇಹ ಪ್ರೀತಿಗಳು ಗುರುತಿಸಿದ್ದಾದೇನು ನಮ್ಮೊಳಗೆ ಅಂತ ಹೇಳಿ ನಾನು ಮಾತು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಜೈ ಕರ್ನಾಟಕ, ಜೈ ಭೀಮ್. ಇದೇ ತರ ಎಕ್ಸ್ಪೋ, ಫ್ರೀಡಮ್ ಟಿವಿ ಮುಂದಿನ ವರ್ಷಗಳಲ್ಲಿ ಒಳ್ಳೇದಾಗ್ಲಿ. ನನ್ನ ಕರೆಸಿ ನಿಮ್ಮೆಲ್ಲರ ಎದುರಿಗೆ ಮಾತಾಡಕ್ಕೆ ಅವಕಾಶ ಸಿಕ್ಕಿದೆ, ಧನ್ಯವಾದಗಳು ಅಂತ ಹೇಳಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.